ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕನ್ನಡವನ್ನ ಕಡೆಗಣನೆ ಮಾಡ್ತಾ ಇದೆ ಅನ್ನೋ ಆರೋಪ ಇವತ್ತು ನೆನ್ನೆದಲ್ಲ, ಶತಶತಮಾನಗಳಿಂದಲೂ ಕೇಳಿ ಬರ್ತಾ ಇದೆ. ಆದ್ರೆ ಬರೀ ಜನರ ಬಾಯಿಂದ ಮಾತ್ರ ಅಲ್ಲ, ದೇವಸ್ಥಾನಗಳಲ್ಲೂ ಕೂಡ ಕನ್ನಡ ಮಾಯ ಆಗ್ತಾ ಇದೆ ಅನ್ನುವಂಥದ್ದೇ ಸದ್ಯದ ಪರಿಸ್ಥಿತಿ. ಬೆಳಗಾವಿ ಜಿಲ್ಲೆಯ ದೇವಸ್ಥಾನದಲ್ಲಿ ಕನ್ನಡವೇ ಮಾಯ. ಮುಂಗಸೂಳಿ ಮಲ್ಲಯ್ಯ ದೇವಸ್ಥಾನ ಮರಾಠಿಮಯ. ಮುಜರಾಯಿ ಇಲಾಖೆ ನಿರ್ಲಕ್ಷ್ಯಕ್ಕೆ ಕನ್ನಡಿಗರು ಗರಂ. 60% ಕನ್ನಡ ಫಲಕಗಳ ಅಳವಡಿಕೆಗೆ ಸರ್ಕಾರವೇ ಆದೇಶ ಹೊರಡಿಸಿದೆ. ಮುಜರಾಯಿ ಇಲಾಖೆ ಅಧೀನದ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿರುವ ಮಲ್ಲಯ್ಯ ದೇವಸ್ಥಾನದಲ್ಲಿ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಂತೆ ಇರುವ ಈ ದೇವಸ್ಥಾನದಲ್ಲಿ ಸಂಪೂರ್ಣ ಮರಾಠಿ ಭಾಷೆಯ ಫಲಕಗಳನ್ನು ಅಳವಡಿಸಲಾಗಿದೆ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮುಜರಾಯಿ ಇಲಾಖೆದಾಗ ಬರುವಂಥ ದೇವಸ್ಥಾನ ಸರ್, ಇದು ಮಂಗಸೂಳಿ ಮಲ್ಲಯ್ಯ. ಇದ್ರ ಇಲ್ಲಿ ಒಂದು ಥರ ಯಾವುದೋ ಥರ ಕನ್ನಡ ಬೋಲ್ಡ್ ಇಲ್ಲ, ಏನಿಲ್ಲ, ಬರೀ ಮರಾಠಿ ಬೋಲ್ಡ್ ಅದಾವೆ ರೀ. ನಾವು ಮಹಾರಾಷ್ಟ್ರದಾಗ ಅದಾವೆ, ಕರ್ನಾಟಕದಾಗ ಅದಾವೆ, ನಮಗೆ ತಿಳಿವತ್ತಾಗೈತೆ ರೀ. ಇದ್ರ ಬಗ್ಗೆ ಅಧಿಕಾರಿಗಳೆಲ್ಲ ಗಮನ ಹರಿಸ್ಬೇಕಂತೇಳಿ ನಾವು ಕೇಳ್ಕೊಳತ್ತೇವೆ ರೀ. ಬರೀ ನಮಗೆ ಹೋದಲ್ಲೆಲ್ಲ ಬರೀ ಮರಾಠಿ ಬೋಲ್ಡ್ ಕಾಣತ್ತವು. ಒಂದು 60% ನಮ್ಗೆ ಕನ್ನಡ ಕಾಣಬೇಕಂತೇಳಿ ನಾವು ಕೇಳ್ಕೊಳತ್ತೇವೆ ರೀ ಇದ್ರ ಮೂಲಕವಾಗಿ. ಈ ದೇವಸ್ಥಾನಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಕಡೆಯಿಂದ ಭಕ್ತರು ಬರ್ತಾರೆ. ಕರ್ನಾಟಕದಲ್ಲಿರುವ ಈ ದೇವಸ್ಥಾನದಲ್ಲಿ 60% ಕನ್ನಡ ಫಲಕಗಳನ್ನು ಅಳವಡಿಸಬೇಕು. ಆದರೆ ಮುಜರಾಯಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದೇವಸ್ಥಾನ ಸಂಪೂರ್ಣ ಮರಾಠಿಮಯ ಆಗಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕನ್ನಡ ಫಲಕಗಳ ಅಳವಡಿಕೆಗೆ ಮುಂದಾಗಬೇಕು ಅಂತ ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಅಥಣಿ ತಾಲೂಕಿನ ಗಡಿ ಭಾಗದಲ್ಲಿರುವ ಮಂಗಸೂಳಿ ಗ್ರಾಮದ ಮಲ್ಲಯ್ಯನ ದೇವಸ್ಥಾನದ ಮೇಲೆ ಅನ್ಯ ಭಾಷಿಕರ ಒಂದು ಬ್ಯಾನರ್ಗಳ ಅಳವಡಿಕೆ ತುಂಬ ಆಗಿದೆ. ಕನ್ನಡಕ್ಕೆ ಅಲ್ಲಿ ಸ್ಥಾನ ಐತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಗಡಿಭಾಗ ಆಗಿರೋದ್ರಿಂದ ಕನ್ನಡವನ್ನು ಕಡ್ಡಾಯವಾಗಿ 60% ಹೆಚ್ಚು ಬಳಕೆ ಮಾಡಬೇಕು. ಆದರೆ ಮುಜರಾಯಿ ಇಲಾಖೆ ಇದಕ್ಕೆ ನೇರ ಹೊಣೆ ಆಗ್ತೈತಿ. ಯಾಕಂದ್ರೆ ಅಲ್ಲಿ ಕನ್ನಡಕ್ಕೆ ಜಾಗನೇ ಇಲ್ಲ. ಇದಕ್ಕೆ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ನು ಒಂದು 4 ದಿನ ಗಡುವನ್ನು ಕೊಡ್ತೀವಿ ನೇರವಾಗಿ. ಹಾಗಾಗಿ ಇದನ್ನು ನೀವು ತೆರವುಗೊಳಿಸಿ 60% ಕನ್ನಡವನ್ನು ಅಲ್ಲಿ ನೀವು ಹಾಕಬೇಕು. ಒಟ್ನಲ್ಲಿ ಗಡಿಯಲ್ಲಿ ಕನ್ನಡ ಉಳಿಸಿ ಬೆಳೆಸಬೇಕಾದ ನಮ್ಮ ಅಧಿಕಾರಿಗಳು ಎಚ್ಚೆತ್ತು ಕನ್ನಡ ಫಲಕಗಳ ಅಳವಡಿಕೆಗೆ ಮುಂದಾಗಲಿ ಅನ್ನೋದು ಕನ್ನಡಿಗರ ಆಗ್ರಹ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.